ನಮಸ್ಕಾರ ವೀಕ್ಷಕರೇ. ಪಶ್ಚಿಮ ಬಂಗಾಳ ಹಾಗೂ ತಮಿಳುನಾಡು ಎಲೆಕ್ಷನ್ ಜೊತೆಯಲ್ಲೇ ಅಸ್ಸಾಂ ಎಲೆಕ್ಷನ್ ಕೂಡ ಮುಂದಿನ ವರ್ಷ ನಡೀತಾ ಇರೋದು ಗೊತ್ತಿದೆ. ಉಳಿದ ಎರಡು ರಾಜ್ಯಗಳಲ್ಲಿ ಎಸ್ಐಆರ್ ಆಗ್ತಾ ಇರೋ ಹೊತ್ತಲ್ಲಿ ಅಸ್ಸಾಂನ ಮೊದಲ ಸರ್ವೆ ಬಂದಿದೆ. ಈಗ ಬಂದಿರೋ ಸರ್ವೆ ಪ್ರಕಾರ ಗೆಲ್ಲೋದು ಬಿಜೆಪಿ ಅನ್ನೋದು ಕನ್ಫರ್ಮ್ ಆಗಿದ್ರು ಅಂಕಿ ಅಂಶಗಳು ಎಲ್ಲರ ಕಣ್ಣರಳಿಸ್ತಾ ಇವೆ. ಏನೋ ಈ ರೀತಿ ರಿಸಲ್ಟ್ ಬರೋದಾದ್ರೆ ಅದಕ್ಕೆ ಪ್ರಮುಖ ಕಾರಣಗಳು ಯಾವುದು ಅನ್ನೋದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಒಳಗಾಗ್ತಾ ಇದೆ. ಇನ್ನೊಂದೆಡೆ ಒಂದೊಂದೇ ರಾಜ್ಯಗಳನ್ನ ಕಳೆದುಕೊಳ್ತಾ ಇರೋ ಕಾಂಗ್ರೆಸ್ ಮತ್ತೆ ಪುಟಿದೇಳೋದಕ್ಕೆ ಏನಾದ್ರೂ ಪ್ರಯತ್ನ ಮಾಡ್ತಾ ಇದೆಯಾ ಅಂತ ನೋಡಿದ್ರೆ ಅದು ಕೂಡ ಕಾಣಿಸ್ತಾ ಇಲ್ಲ. ರಾಜಸ್ಥಾನದಲ್ಲಿ ಅರಾವಳಿ ಪರ್ವತಗಳ ಪರವಾಗಿ ಹೋರಾಟ ನಡೆಸ್ತಾ ಇದ್ದಾರೆ. ಆದ್ರೆ ಅದರ ಇತಿಹಾಸವನ್ನ ಕೆದಕೋದಕ್ಕೆ ಹೋಗಿ ಮತ್ತೆ ಕಾಂಗ್ರೆಸ್ಗೆ ಮುಖಭಂಗ ಆಗ್ತಾ ಇದೆ. ಇನ್ನೊಂದೆಡೆ ರಾಹುಲ್ ತಮ್ಮ ಹಳೆಯ ಹೇಳಿಕೆಗಳ ಮೂಲಕ ಮತ್ತೆ ಚರ್ಚೆಗೆ ಗುರಿಯಾಗಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತದಲ್ಲಿ ಅತ್ಯಂತ ಖಡಕ್ ಆಡಳಿತ ನೀಡ್ತಾ ಇರೋ ಸಿಎಂಗಳ ಪಟ್ಟಿ ತೆಗೆದರೆ ಮೊದಲ ಸಾಲಲ್ಲಿ ಅಸ್ಸಾಂನ ಹಿಮಂತ್ ಬಿಸ್ವಾ ಸರ್ಮಾರಿಗೂ ಜಾಗ ಇದೆ ಅನ್ನೋದು ಗೊತ್ತಿರೋದೆ. ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದವರಾದರೂ ಈಗ ಅವರು ಕೈಪಾಳಯಕ್ಕೆ ಕೊಡ್ತಾ ಇರೋ ಹೊಡೆತ ನೋಡಿದ್ರೆ ಯಾಕಪ್ಪ ಅವರನ್ನ ಪಕ್ಷದಿಂದ ಬಿಟ್ವಿ ಅಂತಲೋ ಅಥವಾ ಯಾಕಪ್ಪ ಅವರನ್ನ ಮುಂಚೆ ಪಕ್ಷಕ್ಕೆ ಸೇರಿಸ್ಕೊಂಡ್ವಿ ಅನ್ನೋ ಆಲೋಚನೆ ಬರೋದ್ರಲ್ಲಿ ಆಶ್ಚರ್ಯ ಇಲ್ಲ. ಬಾಂಗ್ಲಾ ಅಕ್ರಮ ನಿವಾಸಿಗಳಿಂದ ಅಸ್ಸಾಂನ ಡೆಮೋಗ್ರಫಿ ಹಾಳಾಗಿದೆ ಅನ್ನೋದನ್ನ ಹೈಲೈಟ್ ಮಾಡಿ ಮುಲಾಜೆ ಇಲ್ಲದೆ ಅಕ್ರಮ ವಲಸಿಗರನ್ನ ಆಚೆಗೆ ಕಳಿಸ್ತಾ ಇದ್ದಾರೆ. ಬಿಸ್ವಾಗೆ ಮೂಲ ನಿವಾಸಿಗಳ ಬೆಂಬಲ ಇದ್ರೂ 60-40% ಡೆಮೋಗ್ರಫಿ ಬಂದಿರೋದ್ರಿಂದ ಅಸ್ಸಾಂ ಕತೆ ಏನಾಗ್ಬೋದು ಅನ್ನೋ ಆತಂಕ ದೇಶ ಪ್ರೇಮಿಗಳಲ್ಲಿ ಇತ್ತು. ಆದ್ರೆ ಮೊದಲ ಸರ್ವೆಯಲ್ಲಿ ಬಂದಿರೋ ಲೆಕ್ಕಾಚಾರದ ಪ್ರಕಾರ ಬಿಜೆಪಿ ಬಹಳ ಸೇಫ್ ಝೋನ್ ನಲ್ಲಿರೋದು ಕ್ಲಿಯರ್ ಆಗ್ತಾ ಇದೆ. ಡೀಪ್ ಡೌನ್ ಅನಾಲಿಸಿಸ್ ಅನ್ನೋ ರಾಷ್ಟ್ರೀಯ ಮಾಧ್ಯಮ ಹೊರಬಿಟ್ಟಿರೋ ಸರ್ವೆ ಪ್ರಕಾರ ಈ ಬಾರಿಯ ಎಲೆಕ್ಷನ್ ನಲ್ಲಿ ಬಿಜೆಪಿಗೆ ಕ್ಲಿಯರ್ ವಿಕ್ಟರಿ ಎನ್ನಲಾಗಿದೆ. 126 ಸೀಟ್ಗಳಿರೋ ಅಸ್ಸಾಂನಲ್ಲಿ 64 ಸೀಟ್ಗಳನ್ನ ಪಡೆದವರು ಅಧಿಕಾರ ನಡೆಸೋದಕ್ಕೆ ಅರ್ಹರು. ಈ ಪೈಕಿ ಬಿಜೆಪಿ ಸುಮಾರು 75 ಸೀಟ್ಗಳನ್ನ ಗೆಲ್ಲಲಿದ್ರೆ ಕಾಂಗ್ರೆಸ್ ಸುಮಾರು 38 ಸೀಟ್ಗಳನ್ನ ಗೆಲ್ಲಬಹುದು. ಬಿಪಿಎಫ್ 10 ಹಾಗೂ ಎಐಯುಡಿಎಫ್ 3 ಸೀಟ್ಗಳನ್ನ ಗೆಲ್ಲಬಹುದು ಅನ್ನೋದನ್ನ ಈ ಸರ್ವೆ ಹೇಳ್ತಾ ಇದೆ. ಇದೇ ಫೈನಲ್ ರಿಸಲ್ಟ್ ನಲ್ಲೂ ನಿಜವಾಗಿದ್ದೇ ಆದ್ರೆ ಸತತ 3ನೇ ಬಾರಿಗೆ ಅಸ್ಸಾಂನಲ್ಲಿ ಬಿಜೆಪಿ ಅಧಿಕಾರ ಹಿಡಿಯುವ ಮೂಲಕ ಇತಿಹಾಸವನ್ನ ರಚಿಸಲಿದೆ. ಬಿಜೆಪಿ ಪಾಲಿಗೆ ಅಸ್ಸಾಂ ಇನ್ನೊಂದು ಭದ್ರಕೋಟೆ ಆಗಲಿದೆ. ಅಲ್ಲದೆ ಚಿಕನ್ ಸ್ನೆಕ್ಗೆ ಕಣ್ಣಿಡ್ತೀವಿ, ಈಶಾನ್ಯ ರಾಜ್ಯಗಳನ್ನ ಬೇರೆ ಮಾಡ್ತೀವಿ, ಸಪ್ತ ಸೋದರಿಯರನ್ನ ಟಾರ್ಗೆಟ್ ಮಾಡ್ತೀವಿ ಅಂತ ಹಾರಿಕೆಯ ಉತ್ತರ ಕೊಡ್ತಾ ಇರೋ ಜಂತುಗಳಿಗೆ ಕೆಣಕಿದ್ರೆ ಹುಷಾರನ್ನೋ ಸಂದೇಶವನ್ನ ನೀಡಿದಂತೆ ಆಗುತ್ತೆ. ಏನು, ಈ ಫೈನಲ್ ಡೇಟಾ ನೀಡೋ ಮುನ್ನ ಅಸ್ಸಾಂನಲ್ಲಿ ಪ್ರಾಂತ್ಯವಾರು ಲೆಕ್ಕಾಚಾರಗಳನ್ನ ಕೂಡ ಈ ಸಂಸ್ಥೆ ನಡೆಸಿತ್ತು. ಅದರಲ್ಲಿ ಅಪ್ಪರ್ ಅಸ್ಸಾಂ ಚಿತ್ರಣ ಹೇಗಿತ್ತು ಅಂದ್ರೆ ಅಲ್ಲಿರೋ 56 ಸೀಟ್ಗಳಲ್ಲಿ ಪ್ರಾಬಲ್ಯ ಮೆರೆಯೋದು ಬಿಜೆಪಿ. ಸುಮಾರು 43 ಸೀಟ್ ಬಿಜೆಪಿ ತೆಕ್ಕೆಗೆ ಬೀಳಲಿದ್ರೆ 13 ಸೀಟ್ ಕಾಂಗ್ರೆಸ್ಗೆ ಸಿಗಬಹುದು ಅನ್ನೋದನ್ನ ಹೇಳಲಾಗಿತ್ತು. ಅಲ್ಲಿಗೆ ಇಬ್ಬರ ನಡುವೆ ಅಜಗಜಾಂತರ ವ್ಯತ್ಯಾಸ ಇದೆ ಅನ್ನೋದು ಕನ್ಫರ್ಮ್ ಆಗಿತ್ತು. ಈ ಅಂತರಕ್ಕೆ ಕಾರಣ ಏನು ಅನ್ನೋದನ್ನ ಕೂಡ ಅವರು ವಿವರವಾಗಿ ಹೇಳ್ತಾ ಹೋಗಿದ್ರು. ಮೊದಲನೆಯದಾಗಿ ಬಿಜೆಪಿ ಕೈ ಹಿಡಿತಾ ಇರೋದು ಮೋದಿ ಅಲೆ. ಕೇಂದ್ರ ಸರ್ಕಾರದ ಅರುಣೋದಯ, ಪಿಎಂ ಆವಾಸ್ ಯೋಜನಾ, ಉಜ್ವಲ ಯೋಜನಾ, ಜಲ ಜೀವನ್ ಹಾಗೂ ಡೈರೆಕ್ಟ್ ಮನಿ ಟ್ರಾನ್ಸ್ಫರ್ ನಂತ ಯೋಜನೆಗಳು ದೊಡ್ಡ ಪ್ರಭಾವ ಬೀರಿದೆ. ಪ್ರಮುಖವಾಗಿ ಈ ಅಚ್ಚುಕಟ್ಟಾದ ಯೋಜನೆಗಳಿಂದ ಮಹಿಳೆಯರು ಬಿಜೆಪಿ ಬೆನ್ನಿಗೆ ಗಟ್ಟಿಯಾಗಿ ನಿಲ್ಲಲಿದ್ದಾರೆ. ಇನ್ನು ನಗರ ಭಾಗಗಳಲ್ಲೂ ಕೂಡ ಮೋದಿ ಅಲೆ ದೊಡ್ಡ ಮಟ್ಟದಲ್ಲಿದ್ದು ಚಿಕ್ಕ ಪುಟ್ಟ ಅಸಮಾಧಾನಗಳಿಗೆ ಜನರು ತಲೆಕೆಡಿಸಿಕೊಳ್ಳೋದಿಲ್ಲ. ಅದರಲ್ಲೂ ಈಗ ಡೆಮೋಗ್ರಫಿ ಚೇಂಜ್ ನಿಂದ ಆಗ್ತಾ ಇರೋ ಬೆಳವಣಿಗೆಗಳನ್ನ ಜನರು ಅಕ್ಷರಶಃ ಅರ್ಥ ಮಾಡ್ಕೊಂಡಿದ್ದು ಹಿಂದೂಗಳೆಲ್ಲ ದೊಡ್ಡ ಮಟ್ಟದಲ್ಲಿ ಒಗ್ಗೂಡ್ತಾ ಇದ್ದಾರೆ. ಮತ್ತೊಂದು ಪ್ರಮುಖ ಕಾರಣ ಅಂದ್ರೆ ದಿನಗೂಲಿ ಹಾಗೂ ಟೀ ಎಸ್ಟೇಟ್ ಕಾರ್ಮಿಕರಿಗೆ ಈ ಹಿಂದೆ ಇದ್ದ ಸಂಬಳ ಅಥವಾ ಇತರೆ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ಹಿಮಂತ್ ಬಿಸ್ವಾ ಸರ್ಮಾ ಸರ್ಕಾರ ಯಶಸ್ವಿಯಾಗಿರೋದು. ಕೂಲಿ ಹೆಚ್ಚಳ, ವಸತಿ ಸೌಲಭ್ಯ, ಎಲ್ಲರಿಗೂ ರೇಷನ್ ಪೂರೈಕೆ, ಹೀಗೆ ಜೀವನ ಮಟ್ಟ ಸುಧಾರಣೆ ಮಾಡುವಲ್ಲಿ ಸರ್ಕಾರ ಗೆದ್ದಿರೋದ್ರಿಂದ ಅವರು ಕೂಡ ಬಿಜೆಪಿ ಪರವಾಗಿದ್ದಾರೆ. ಹಲವು ರಾಜ್ಯಗಳಲ್ಲಿ ವರ್ಗಗಳ ಆಧಾರದಲ್ಲಿ ವೋಟ್ ಡಿಸೈಡ್ ಆಗುತ್ತೆ. ಆದ್ರೆ ಅಸ್ಸಾಂ ಮಟ್ಟಿಗೆ ವರ್ಗಗಳನ್ನ ದಾಟಿ ಹಿಂದೂ ಅನ್ನೋ ಒಂದು ಫ್ಯಾಕ್ಟರ್ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಕೈ ಹಿಡಿಯುತ್ತೆ ಅನ್ನೋದು ಈ ಸರ್ವೆಯಲ್ಲಿ ಹೈಲೈಟ್ ಆಗಿರೋ ವಿಚಾರ. ಏನು, ಇದರ ಜೊತೆಗೆ ಇನ್ನೊಂದು ದೊಡ್ಡ ಫ್ಯಾಕ್ಟರ್ ಅಂದ್ರೆ ಅದು ಅಭಿವೃದ್ಧಿ. ರಸ್ತೆಗಳು, ಮೆಡಿಕಲ್ ಕಾಲೇಜ್ಗಳು, ಸೇತುವೆ, ಹೀಗೆ ಅತ್ಯಾಧುನಿಕತೆಯ ಪರಿಚಯ ಹಾಗೂ ನಗರಗಳನ್ನ ಅಪ್ಗ್ರೇಡ್ ಮಾಡಿದ್ದು ಕೂಡ ರಾಜ್ಯದ ಜನರನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಏನು, ದಕ್ಷಿಣ ಅಸ್ಸಾಂ ಕಡೆ ನೋಡಿದ್ರೆ ಕಾಂಗ್ರೆಸ್ ಹಾಗೂ ಇತರ ಪಕ್ಷಗಳಿಗೆ ದೊಡ್ಡ ಮಟ್ಟದಲ್ಲಿ ಬೂಸ್ಟ್ ಸಿಗ್ತಾ ಇರೋದು ಇಲ್ಲೇ ಅನ್ನೋದು ಕಾಣಿಸುತ್ತೆ. ಆದ್ರೆ ಯಾವುದೇ ಪಕ್ಷ ಏಕಾಂಗಿಯಾಗಿ ಬಿಜೆಪಿಯನ್ನ ಮೀರಿಸುವಷ್ಟು ಕೆಪಾಸಿಟಿ ಹೊಂದಿಲ್ಲ ಅನ್ನೋದನ್ನ ಕೂಡ ಹೇಳಲಾಗಿದೆ. ಇಲ್ಲಿರೋ 50 ಸೀಟ್ಗಳ ಪೈಕಿ 20 ಬಿಜೆಪಿ, ಕಾಂಗ್ರೆಸ್ಗೆ 17 ಹಾಗೂ ಇತರ ಪಕ್ಷಗಳು 13 ಸೀಟ್ ಗೆಲ್ಲೋ ಸಾಧ್ಯತೆ ಇದೆ. ದೊಡ್ಡ ಮಟ್ಟದಲ್ಲಿ ಡೆಮೋಗ್ರಫಿಗೆ ಎಫೆಕ್ಟ್ ಆಗಿರೋ ಭಾಗ ಇದಾಗಿರೋದ್ರಿಂದ ಇಲ್ಲಿ ಕಾಂಗ್ರೆಸ್ ಹಾಗೂ ಎಐಯುಡಿಎಫ್ಗೆ ವರದಾನ ಆಗಿದೆ. ಈ ಭಾಗದಲ್ಲಿ ನಗರ ಪ್ರದೇಶಗಳಲ್ಲಿ ಇರುವವರು ಬಿಜೆಪಿಯನ್ನ ಬೆಂಬಲಿಸಿದರೆ ಉಳಿದವರು ಬಿಜೆಪಿಗೆ ವಿರುದ್ಧವಾದ ಪಕ್ಷಗಳನ್ನ ಆಯ್ಕೆ ಮಾಡೋ ಸಾಧ್ಯತೆ ಇದೆ.
ಕಳೆದ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಹಾಗೂ ಪ್ರಾದೇಶಿಕ ಪಕ್ಷಗಳನ್ನ ಸೇರಿ ಅಂದ್ರೆ ಯುಪಿಎ 29 ಸೀಟ್ ಗೆದ್ದಿತ್ತು. ಎನ್ಡಿಎ ಸ್ವಲ್ಪ ಹಿಂದೆ ಬಿದ್ದು 21 ಸೀಟ್ಗಳನ್ನ ಗಳಿಸಿತ್ತು. ಆದ್ರೆ ಈ ಬಾರಿ ಬಿಜೆಪಿ ಬೀಟ್ ಮಾಡೋ ಸಾಧ್ಯತೆ ಇದೆ. ಇನ್ನೊಂದು ಪುಟ್ಟ ಪ್ರಾಂತ್ಯ ಅಂದ್ರೆ ಅದು ಬಾರಕ್ ವ್ಯಾಲಿ. ಇಲ್ಲೂ ಕೂಡ ಬಿಜೆಪಿ ಮೇಲುಗೈ ಸಾಧಿಸೋ ಸಾಧ್ಯತೆ ಇದೆ. ಇಲ್ಲಿರೋ 20 ಸೀಟ್ಗಳ ಪೈಕಿ ಬಿಜೆಪಿ 12 ಸೀಟ್ ಪಡೆದ್ರೆ ಕಾಂಗ್ರೆಸ್ಗೆ 8 ಸೀಟ್ ಬರಬಹುದು ಅನ್ನೋದನ್ನ ಸರ್ವೆ ಹೇಳ್ತಾ ಇದೆ. ಅಂದಹಾಗೆ ಈ ವ್ಯಾಲಿ ಕೂಡ ಡೆಮೋಗ್ರಫಿ ಚೇಂಜ್ಗೆ ಎಫೆಕ್ಟ್ ಆಗಿರೋ ಪ್ರಾಂತ್ಯ. ಇಲ್ಲಿ ಸದ್ಯದ ಡೆಮೋಗ್ರಫಿ ಹೇಗಿದೆ ಅಂದ್ರೆ 50% ಹಿಂದೂಗಳು ಹಾಗೂ 48% ಮುಸ್ಲಿಮರಿದ್ದಾರೆ. ಈ ಡೆಮೋಗ್ರಫಿ ಪರಿಣಾಮ ಹಿಂದೂಗಳು ಒಗ್ಗಟ್ಟನ್ನ ತೋರಿಸ್ತಾ ಇರೋದ್ರಿಂದ ಬಿಜೆಪಿ ಮುಂದಿದೆ. ಉಳಿದವರು ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾ ಇದ್ದಾರೆ. ಆದ್ರೆ ಸಿಎಂ ಹಿಮಂತ್ ಬಿಸ್ವಾ ಸರ್ಮಾ ಈ ಪ್ರಾಂತ್ಯವನ್ನ ದೊಡ್ಡ ಮಟ್ಟದಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದು ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹುಡುಕಿ ಆಚೆ ಕಳಿಸೋ ಕೆಲಸ ಆಗ್ತಾ ಇದೆ. ಇದು ಪರಿಣಾಮಕಾರಿಯಾಗಿ ಆಯ್ತು ಅಂದ್ರೆ ಡೆಮೋಗ್ರಫಿ ಸರಿ ಹೋಗ್ತಾ ಬರುತ್ತೆ. ಆಗ ಬಿಜೆಪಿಗೆ ಅನುಕೂಲ ಆಗ್ಬೋದು ಅನ್ನೋ ಲೆಕ್ಕಾಚಾರ ಕೂಡ ನಡೆದಿದೆ. ಹಾಗಿದ್ರೆ ಬಿಜೆಪಿ 75ರ ಆಸುಪಾಸು, ಕಾಂಗ್ರೆಸ್ 38ರ ಆಸುಪಾಸು ಅನ್ನೋದಕ್ಕೆ ಫಿಕ್ಸ್ ಆಗ್ಬೋದಾ ಅಂತ ಕೇಳಿದ್ರೆ ಕೈಗೆ ಶಾಕ್ ಆಗೋ ಇನ್ನೊಂದು ಅಂಶ ಕೂಡ ಇಲ್ಲಿದೆ. ಅದೇನಂದ್ರೆ ಈ ಬಾರಿ ಕಾಂಗ್ರೆಸ್ನ ಪ್ರಮುಖ ಮೈತ್ರಿಯಾಗಿದ್ದ ಎಐಯುಡಿಎಫ್ ಪ್ರತ್ಯೇಕವಾಗಿ ಕಣಕ್ಕಿಳಿತಾ ಇದೆ ಅನ್ನೋದು. ಇವರ ಟಾರ್ಗೆಟ್ 100ಕ್ಕೆ 100 ಮುಸ್ಲಿಂ ವೋಟ್ಗಳು. ಬಿಹಾರ ರಿಸಲ್ಟ್ ಬಂದ ಬಳಿಕ ತಮ್ಮ ಸಮುದಾಯದ ಮತಗಳ ವಿಚಾರದಲ್ಲಿ ಅತ್ಯಂತ ಕೇರ್ಫುಲ್ ಆಗಿರೋ ಇವರು ಅಷ್ಟೂ ಮುಸ್ಲಿಂ ವೋಟ್ಗಳನ್ನ ತಮಗೆ ಬರುವಂತೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಇದಕ್ಕೆ ಓವೈಸಿ ಕೂಡ ಅಸ್ಸಾಂಗೆ ಬಂದು ನಮ್ಮ ಪರ ಪ್ರಚಾರ ಮಾಡೋದು ಒಳ್ಳೆಯದು ಅನ್ನೋ ಅಭಿಪ್ರಾಯವನ್ನ ಹೊರ ಹಾಕಿದ್ದಾರೆ. ಆಡಳಿತದಲ್ಲಿ ಬಿಜೆಪಿ ಕೂರೋದಾದ್ರೆ ವಿಪಕ್ಷದಲ್ಲಿ ನಾವೇ ಇರಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಇವರು ಬಂದಿದ್ದಾರೆ. ಇದು ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಕೊಡೋ ಸಾಧ್ಯತೆ ಇದೆ. ಒಂದು ವೇಳೆ ಕಾಂಗ್ರೆಸ್ ಪ್ರಾಬಲ್ಯ ತೋರಿಸಿದ್ರೂ ವೋಟ್ ಸ್ಪ್ಲಿಟ್ ಆಗುತ್ತೆ ಹೊರತು ಅದರಿಂದ ಸಂಪೂರ್ಣ ಲಾಭ ಆಗೋದಿಲ್ಲ. ಆದ್ರೆ ಇದು ಬಿಜೆಪಿಗೆ ಲಾಭ ಕೊಡೋ ಸಾಧ್ಯತೆ ದೊಡ್ಡ ಮಟ್ಟದಲ್ಲಿದೆ. ಅದರಿಂದ ಸದ್ಯದ ಪರಿಸ್ಥಿತಿಯಲ್ಲಿ ಅಸ್ಸಾಂ ಕಾಂಗ್ರೆಸ್ ಪಾಲಿಗೆ ನಿಲುಕದ ನಕ್ಷತ್ರ ಎಂಬಂತಿರುವುದು ಕಾಣಿಸ್ತಾ ಇದೆ. ಈ ರೀತಿ ಅಂಕಿ ಅಂಶಗಳು ಬರೋ ಹೊತ್ತಲ್ಲಿ ಕಾಂಗ್ರೆಸ್ ಅಲರ್ಟ್ ಆಗಿದೆಯಾ ಅಂತ ಕೇಳಿದ್ರೆ ಸದ್ಯ ಈಗಾಗಲೇ ಕಳ್ಕೊಂಡಿರೋ ರಾಜಸ್ಥಾನದಲ್ಲಿ ಹೊಸ ವಿಚಾರದ ಮೂಲಕ ಗಮನ ಹರಿಸೋ ಪ್ರಯತ್ನದಲ್ಲಿರೋದು ಕಾಣಿಸ್ತಾ ಇದೆ. ಅರಾವಳಿ ಪರ್ವತಗಳಲ್ಲಿ ಗಣಿಗಾರಿಕೆಗೆ ಬಿಜೆಪಿ ಮುಂದಾಗಿದೆ. ಇದರಿಂದ ಪರಿಸರಕ್ಕೆ ಹಾನಿ ಅಂತ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ವಾಸ್ತವ ಏನಂದ್ರೆ ಅರಾವಳಿಗೆ ದೊಡ್ಡ ಕಂಟಕ ತಂದಿಟ್ಟಿದ್ದೆ ಈ ಹಿಂದಿನ ಕಾಂಗ್ರೆಸ್ ಸರ್ಕಾರ ಅನ್ನೋದು. 2002ರಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕ ಹಾಗೂ ಮಾಜಿ ಸಿಎಂ ಅಶೋಕ್ ಗೆಹ್ಲೋಟ್ರ ಕ್ಯಾಬಿನೆಟ್ ಅಲ್ಲಿ ಮೈನಿಂಗ್ಗೆ ನಿರ್ಧಾರ ಕೈಗೊಂಡಿದ್ರು. ಗೆಹ್ಲೋಟ್ ಅವಧಿಯಲ್ಲೇ ಅರಾವಳಿಯಲ್ಲಿ ಮೈನಿಂಗ್ ಆಗಿ 700 ಟೆಂಡರ್ ಇಶ್ಯೂ ಆಗಿತ್ತು. 10,600 ಲೀಸ್ ಹರಾಜಾಗಿತ್ತು. 100 ಮೀಟರ್ ಎತ್ತರದಲ್ಲಿ ಸುಮಾರು 900 ಮೈನ್ಗಳು ಆರಂಭವಾಗಿದ್ದು ಸಾಲದಕ್ಕೆ ಕನಿಷ್ಠ ಎತ್ತರವನ್ನ 80 ಮೀಟರ್ಗೆ ತಗ್ಗಿಸೋ ಕೆಲಸ ಕೂಡ ಆಗಿತ್ತು. ಇದನ್ನ ವಿರೋಧಿಸಿ ಎಷ್ಟೇ ಕಂಪ್ಲೇಂಟ್ ಕೊಟ್ಟರು ಯಾವ ಆಕ್ಷನ್ ತೆಗೆದುಕೊಂಡಿರಲಿಲ್ಲ. ಈಗ ನೋಡಿದ್ರೆ ಅರಾವಳಿ ಉಳಿಸಿ ಅಂತ ಕೈ ನಾಯಕರು ಬೀದಿಗಿಳಿತಾ ಇದ್ದಾರೆ. ಈ ಇತಿಹಾಸ ಸತ್ಯಗಳು ಗೊತ್ತಿರುವವರೆಲ್ಲ ಆಡಿಕೊಂಡು ನಗ್ತಾ ಇದ್ದಾರೆ. ಗೊತ್ತಿಲ್ಲದವರಲ್ಲಿ ಕೆಲವರು ಗೊಂದಲಕ್ಕೊಳಗಾಗಿದ್ದಾರೆ. ಇನ್ನು ಕೆಲವರು ದಿಢೀರಂತ ಪರಿಸರವಾದಿಗಳಾಗಿದ್ದಾರೆ. ಮತ್ತೊಂದೆಡೆ ರಾಹುಲ್ ಭಾರತದ ಶಿಕ್ಷಣ ವ್ಯವಸ್ಥೆಯನ್ನ ಬಿಜೆಪಿ ಹಾಗೂ ಆರ್ಎಸ್ಎಸ್ ಹಾಳು ಮಾಡ್ತಾ ಇದೆ ಅಂತ ಹೇಳಿ ಮತ್ತೊಂದು ಆರೋಪ ಶುರು ಮಾಡಿದ್ದಾರೆ. ಆದ್ರೆ ಸಾಮಾನ್ಯ ಜ್ಞಾನ ಇರೋ ಯಾವ ಭಾರತೀಯರು ರಾಹುಲ್ ಹೇಳಿಕೆಗಳನ್ನ ನಂಬೋದಕ್ಕೆ ರೆಡಿ ಇಲ್ಲದ ಈ ಹೊತ್ತಲ್ಲಿ ಇದೆಲ್ಲವೂ ಅಪ್ರಸ್ತುತ ಎನ್ನಿಸ್ಕೊಳ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.